ಎಸ್ ವೀಕ್ಷಕರ ತಾವಿದೀಗ ದೃಶ್ಯಗಳನ್ನು ಗಮನಿಸ್ತಾ ಇದ್ದರೆ ಇದು ದೆಹಲಿಯ ಪಾಲಂ ಏರ್ಪೋರ್ಟ್ನ ದೃಶ್ಯಗಳು. ಈಗಾಗಲೇ ನಮ್ಮ ಯೋಧರ ಪಾರ್ಥಿವ ಶರೀರಗಳು ಈಗಾಗಲೇ ಒಂದು ಏರ್ಪೋರ್ಟ್ಗೆ ರವಾನಿಸಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಆದಿಯಾಗಿ ಗಣ್ಯಾತಿಗಣ್ಯರು ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿಯವರು ಆಗಮಿಸಲಿದ್ದಾರೆ. ದೆಹಲಿಯ ಪಾಲಂ ಏರ್ಪೋರ್ಟ್ನ ದೃಶ್ಯಗಳಿವು. ಈಗಾಗಲೇ 44 ಯೋಧರ ಪಾರ್ಥಿವ ಶರೀರ ಪಾಲಂ ಏರ್ಪೋರ್ಟ್ ತಲುಪಿದೆ. ಇಲ್ಲಿ ಪ್ರಧಾನಿ ಮೋದಿಯವರ ನಮನದ ಬಳಿಕ ಯೋಧರ ಹುಟ್ಟೂರಿಗೆ ಪಾರ್ಥಿವ ಶರೀರಗಳನ್ನು ರವಾನಿಸಲಾಗುತ್ತೆ. ಈಗಾಗಲೇ ದೇಶವ್ಯಾಪಿ ಯೋಧರ ಹುತಾತ್ಮಕ್ಕೆ ಇಡೀ ದೇಶವೇ ಇವತ್ತು ಕಂಬನಿ ಮಿಡಿತಾ ಇದೆ. ನಮ್ಮ ರಾಜ್ಯದಲ್ಲಿ ಮಂಡ್ಯದ ಗುರು ವೀರ ಮರಣವನ್ನಪ್ಪಿದ್ದಾರೆ. ಕರ್ನಾಟಕ ಇವತ್ತು ಎಲ್ಲೆಡೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದೆ. ಪಾಲಂ ಏರ್ಪೋರ್ಟ್ ತಲುಪಿದೆ ಪಾರ್ಥಿವ ಶರೀರಗಳು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿಯವರು ಆಗಮಿಸಿ ವೀರ ಯೋಧರಿಗೆ ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ. ಇದರ ಜೊತೆಗೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಆದಿಯಾಗಿ ಗಣ್ಯಾತಿಗಣ್ಯರು ಪಕ್ಷಾತೀತವಾಗಿ ಬಂದು ಅವರ ನಮನವನ್ನು ಸಲ್ಲಿಸಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಯವರು ಸಹ ಆಗಮಿಸುವಂತಹ ಸಾಧ್ಯತೆ ಇದೆ ಅನ್ನೋ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಎಸ್, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಉಗ್ರರ ಇವತ್ತು ನಮ್ಮ ಯೋಧರು ಬಲಿಯಾಗಿ ಹೋಗಿದ್ದಾರೆ. ಇಡೀ ವಿಶ್ವವೇ ಈ ಒಂದು ಕೃತ್ಯವನ್ನು ಖಂಡಿಸ್ತಾ ಇದೆ. ಅಮೇರಿಕ, ಫ್ರಾನ್ಸ್, ರಷ್ಯಾ ಆದಿಯಾಗಿ ಎಲ್ಲ ದೇಶಗಳು ಇವತ್ತು ಭಾರತದ ಜೊತೆಗೆ ನಿಂತಿರ್ತಕ್ಕಂಥದ್ದು, ಭಾರತಕ್ಕೆ ಬೆಂಬಲವನ್ನು ಸೂಚಿಸಿವೆ. ಉಗ್ರರ ಹೆಡೆಮುರಿ ಕಟ್ಟೋದಕ್ಕೆ ಯಾವೆಲ್ಲ ಕೆಲಸಗಳಾಗಬೇಕು ಆ ಕೆಲಸಗಳನ್ನು ತಾವು ಮಾಡಿ ನಾವು ನಿಮ್ಮ ಬೆನ್ನ ಹಿಂದೆ ನಿಂತ್ಕೊಳ್ತೀವಿ ಅನ್ನೋಂಥೊಂದು ಭರವಸೆಯನ್ನು, ಬೆಂಬಲವನ್ನು ಸೂಚಿಸಿರ್ತಕ್ಕಂಥದ್ದು. ಇಡೀ ಭಾರತವೇ ಇವತ್ತು ಒಂದಾಗಿದೆ. ಉಗ್ರರ ಹೆಡೆಮುರಿ ಕಟ್ಟಬೇಕು. ಅವ್ರು ಎಲ್ಲೇ ಇರಲಿ, ನಮ್ಮ ದೇಶದಲ್ಲೇ ಇರಲಿ ಅಥವಾ ಪಾಪಿ ಪಾಕಿಸ್ತಾನದಲ್ಲೇ ಇರಲಿ, ಅವರಿಗೆ ಒಂದು ಗತಿ ಕಾಣಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕ್ರೋಧಾಗ್ನಿ, ಕ್ರೋಧ ಜ್ವಾಲೆ ಎಲ್ಲೆಡೆ ವ್ಯಾಪಿಸ್ತಾ ಇದೆ. ಪಾಲಂ ಏರ್ಪೋರ್ಟ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಸೇನಾ ಕಮಾಂಡೋಸ್ ಅವರಿಗೆ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಅನ್ನುವಂಥದ್ದು. ಪ್ರಧಾನಿ ಮೋದಿಗಳು ಈಗಾಗಲೇ ಮಧ್ಯಾಹ್ನ ಘೋಷಿಸಿದ್ದಾರೆ, ವೀರರ ಬಲಿದಾನ ನಾವು ತಕ್ಕ ಉತ್ತರ ಕೊಡ್ತೀವಿ ಆ ಒಂದು ಬಲಿದಾನಕ್ಕೆ ಶೀಘ್ರದಲ್ಲೇ ಅನ್ನುವಂಥದ್ದು. ಅದನ್ನು ಇಡೀ ಭಾರತ 120 ಕೋಟಿ ಭಾರತೀಯರು ಎದುರು ನೋಡ್ತಾ ಇದ್ದೀವಿ. ಆ ಒಂದು ಕ್ಷಣಕ್ಕಾಗಿ ಅಂದರೆ ಮತ್ತೊಮ್ಮೆ ಸರ್ಜಿಕಲ್ ಸ್ಟ್ರೈಕ್ ಆಗಲೇಬೇಕು ಅನ್ನುವಂಥೊಂದು ಮಾತುಗಳು ಈಗಾಗಲೇ ಎಲ್ಲೆಡೆ ಕೇಳಿ ಬರ್ತಾ ಇದೆ. ತಮ್ಮದಲ್ಲದ ತಪ್ಪಿಗೆ 44 ಯೋಧರು ಬಲಿಯಾಗಿ ಹೋಗಿದ್ದಾರೆ. ನಿಜಕ್ಕೂ ಒಂದು ರೀತಿಯಾಗಿ ಭಾರತ ಯಾವತ್ತೂ ಅಷ್ಟೇ ಬೇರೆಯವರ ಮೇಲೆ ಕಾಲ್ಕೆರೆದು ಜಗಳಕ್ಕೆ ಹೋಗಿಲ್ಲ. ಆದರೆ ಅವರಿಗೆ ಅವರು ಬಂದಂಥ ಸಂದರ್ಭದಲ್ಲಿ ಹೆಡೆಮುರಿ ಕಡ್ದೆ ಬಿಟ್ಟಿಲ್ಲ. ಅಂಥ ಕ್ಷಣ ಈಗ ಮತ್ತೊಮ್ಮೆ ಮರುಕಳಿಸಿದೆ. 44 ವೀರ ಯೋಧರ ಬಲಿಗೆ ತಕ್ಕ ಪ್ರತೀಕಾರ ಬೇಕು ಅನ್ನುವಂಥದ್ದು. ಯೋಧರಿಗೆ ಯಾವ ರೀತಿಯಾಗಿ ನಾವು ನಮನವನ್ನು ಸಲ್ಲಿಸ್ತೀವಿ ಅಂದರೆ, ಈಗಾಗಲೇ ಯೋಧರು ಅಂದರೆ ಅವರ ಕುಟುಂಬಗಳು ಸಾಕಷ್ಟು ಕಣ್ಣೀರಲ್ಲಿ ಕೈ ತೊಳಿತಾ ಇರ್ತಕ್ಕಂಥದ್ದು. ಮಂಡ್ಯದ ನಮ್ಮ ಯೋಧ ಗುರು ಅವರ ಕುಟುಂಬ ಯಾವ ರೀತಿಯಾಗಿದೆ, ಎಷ್ಟು ಬಡತನದಲ್ಲಿದೆ ಅನ್ನುವಂಥದ್ದು. ಈಗಾಗಲೇ TV5 ಒಂದು ಅಭಿಯಾನವನ್ನು ಸಹ ಕೈಗೊಂಡಿದೆ. ಅವರ ಕುಟುಂಬಕ್ಕೆ ಆರ್ಥಿಕ ನೆರವನ್ನು ತಾವು ಚಾಚಬೇಕು, ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ TV5 ಸಹ ಬೆಳಗ್ಗೆಯಿಂದಲೂ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇರ್ತಕ್ಕಂಥದ್ದು. ಈತನ್ಮಧ್ಯೆ ಯೋಧರ ಬಲಿದಾನಕ್ಕೆ ಎಲ್ಲೆಡೆ ಅಶ್ರು ತರ್ಪಣವೇ ವ್ಯಕ್ತವಾಗ್ತಾ ಇದೆ. ಪಕ್ಷಾತೀತವಾಗಿ ಎಲ್ಲರೂ ಸಹ ಪಾಪಿ ಪಾಕಿಸ್ತಾನದ ಕೃತ್ಯವನ್ನು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳಾದಿಯಾಗಿ ಸಂಘ ಸಂಸ್ಥೆಗಳು, ನೌಕರರು, ಸಿಬ್ಬಂದಿಗಳು ಎಲ್ಲರೂ ಸಹ ಈ ಒಂದು ಕೃತ್ಯವನ್ನು ಖಂಡಿಸ್ತಾ ಇದ್ದಾರೆ. 350 kg ಸ್ಫೋಟಕಗಳನ್ನು ಒಂದು ಕಾರ್ನಲ್ಲಿ ತುಂಬಿಕೊಂಡು ಬರ್ತಾರೆ ಅಂದರೆ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಅಲ್ಲಿ ಮಾಡಲಾಗಿತ್ತು, ಅವ್ರಿಗೆ ಯಾರೆಲ್ಲ ಕೈ ಜೋಡಿಸಿದ್ರು, ಅವರ ಜೊತೆ ಯಾರೆಲ್ಲ ನಿಂತಿದ್ರು ಅಂತ ಒಂದು ಅನುಮಾನಗಳು ಈಗಾಗಲೇ ವ್ಯಕ್ತವಾಗ್ತಾ ಇರತಕ್ಕಂಥದ್ದು. ಕೇವಲ ಸ್ಥಳೀಯ ಆ ಉಗ್ರರಿಂದ ಮಾತ್ರ ಇದು ಸಾಧ್ಯವಾಗುತ್ತಾ? ಖಂಡಿತ ಇಲ್ಲ. ಯಾಕಂದರೆ 350 kg ಸ್ಫೋಟಕಗಳು ಅಂದರೆ ಭಾರೀ ಪ್ರಮಾಣದ ಸ್ಫೋಟಕಗಳವು. ಅದಕ್ಕೆ
ಪಾಪಿ ಪಾಕಿಸ್ತಾನದ ಕೈವಾಡ ಇದೆ ಅನ್ನೋಂಥ ಒಂದು ಶಂಕೆಯೂ ಸಹ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಅದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅನ್ನೋ ನಿಟ್ಟಿನಲ್ಲಿ ಇಡೀ ಭಾರತ ಇವತ್ತು ಒತ್ತಾಯಿಸ್ತಾ ಇರತಕ್ಕಂಥದ್ದು. ದೊಡ್ಡ ಚಾಲೆಂಜ್ ಇದೀಗ ಪ್ರಧಾನಿ ಮೋದಿಯವರ ಮುಂದೆ ನಿಂತಿರ್ತಕ್ಕಂಥದ್ದು. ಅದನ್ನು ಯಾವ ರೀತಿಯಾಗಿ ಪ್ರಧಾನಿ ಮೋದಿಗಳು ನಿಭಾಯಿಸ್ತಾರೆ? ಸೇನಾ ಕಮಾಂಡೋಸ್ ಅವರಿಗೆ
ಎಸ್ ವೀಕ್ಷಕರೇ, ಸಿಆರ್ಪಿಎಫ್ ವಾಹನದ ಮೇಲೆ ಉಗ್ರರ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವೀರ ಯೋಧ ಗುರು ಪಾರ್ಥಿವ ಶರೀರ ಇವತ್ತು ಬೆಂಗಳೂರಿಗೆ ಬರುವಂತಹ ಸಾಧ್ಯತೆ ಇದೆ. ದೆಹಲಿಯಿಂದ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಪಾರ್ಥಿವ ಶರೀರ ರವಾನೆಯಾಗುತ್ತೆ. ಮಧ್ಯರಾತ್ರಿ 1:30ಕ್ಕೆ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಪಾರ್ಥಿವ ಶರೀರ ಬರುತ್ತೆ. ಸೇನಾ ವಿಶೇಷ ವಿಮಾನದಲ್ಲಿ ಬೆಂಗಳೂರಿಗೆ ಪಾರ್ಥಿವ ಶರೀರ ರವಾನಿಸುವಂತಹ ಸಾಧ್ಯತೆ ಇದೆ. ಬಳಿಕ ಯೋಧನ ಹುಟ್ಟೂರಿಗೆ ವಿಶೇಷ ವಾಹನದಲ್ಲಿ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯೋದಕ್ಕೆ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಝೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಬೆಂಗಳೂರು ಪೊಲೀಸರು ಮಾಡಿಕೊಂಡಿದ್ದಾರೆ. ಮಂಡ್ಯದ ಮದ್ದೂರಿನ ಗುಡಿಗೆರೆಯವರೆಗೂ ಎಕ್ಸಾಟ್ ವಾಹನ ವ್ಯವಸ್ಥೆಯನ್ನು ಸಹ ಈ ಸಂದರ್ಭದಲ್ಲಿ ಪೊಲೀಸರು ಮಾಡಿಕೊಂಡಿರ್ತಕ್ಕಂಥದ್ದು. ಈ ಕುರಿತು ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿರುವಂಥ ಸೀಮಂತ್ ಕುಮಾರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರ ನೇತೃತ್ವದಲ್ಲೇ ಭದ್ರತೆಯನ್ನು ಸಹ ಒದಗಿಸಲಾಗ್ತಾ ಇದೆ. ಮಂಡ್ಯದ ವೀರ ಯೋಧ ಗುರು ಅವರ ಪಾರ್ಥಿವ ಶರೀರ ಇವತ್ತು ಬೆಂಗಳೂರಿಗೆ ಬರುತ್ತೆ. ಮಧ್ಯರಾತ್ರಿ 1:30ರ ಸುಮಾರಿಗೆ ಪಾರ್ಥಿವ ಶರೀರ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರುವಂಥ ಸಾಧ್ಯತೆ ಇರತಕ್ಕಂಥದ್ದು. ಅಲ್ಲಿಂದ ನೇರವಾಗಿ ಅವರ ಹುಟ್ಟೂರಾಗಿರ್ತಕ್ಕಂಥ ಮಂಡ್ಯಕ್ಕೆ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಪೊಲೀಸರು ಅದಕ್ಕಾಗಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಕಣಿವೆ ರಾಜ್ಯದಲ್ಲಿ ಯೋಧರ ನೆತ್ತರನ್ನು ಹರಿಸಿದಂತಹ ಆ ಆಗಂತುಕರು, ಆ ಉಗ್ರರನ್ನು ದಮನ ಮಾಡಬೇಕು, ಸದೆಬಡಿಯುವಂಥ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಸೇನೆ ಉತ್ಸುಕವಾಗಿದೆ. ಅದಕ್ಕಾಗಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಸಹ ನಮ್ಮ ಸೇನೆ ಮಾಡಿಕೊಳ್ತಾ ಇದೆ. ಅದಕ್ಕೆ ಪ್ರತೀಕಾರವಾಗಿ ತಕ್ಕ ಉತ್ತರವನ್ನು ನಾವು ಕೊಡಲೇಬೇಕಾಗಿದೆ. ಈ ಸಂದರ್ಭದಲ್ಲಿ ಇನ್ನು ಪಾಕಿಸ್ತಾನಕ್ಕೆ ಜಾಗತಿಕ ಮಟ್ಟದಲ್ಲಿ ಛೀಮಾರಿಯನ್ನು ಹಾಕಲಾಗ್ತಾ ಇರ್ತಕ್ಕಂಥದ್ದು. ವಿಶ್ವಸಂಸ್ಥೆಯಲ್ಲಿ ಭಾರತ ಪ್ರತಿ ಬಾರಿಯೂ ಉಚ್ಚರಿಸ್ತಾ ಬಂತು, ಪಾಕಿಸ್ತಾನದ ಕೃತ್ಯಗಳು ತಮ್ಮ ನೆಲದಲ್ಲೇ ಯಾವ ರೀತಿಯಾಗಿ ಪೋಷಿಸ್ತಾ ಇದೆ ಉಗ್ರರನ್ನು, ಆ ಮುಖಾಂತರ ಅಭಿವೃದ್ಧಿ ಕಾಣ್ತಾ ಇರ್ತಕ್ಕಂಥ ದೇಶಗಳ ಮೇಲೆ ಯಾವ ರೀತಿಯಾಗಿ ಛೂ ಬಿಡ್ತಾ ಇದೆ ಅನ್ನುವಂಥದ್ದು. ಈ ಭಯೋತ್ಪಾದನೆ ಅನ್ನುವಂಥದ್ದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಬೇರೆ ಬೇರೆ ದೇಶಗಳ ಮೇಲೆಯೂ ಸಹ ಈ ಪಾಪಿ ಪಾಕಿಸ್ತಾನ ಆ ಒಂದು ಉಗ್ರರನ್ನು ಛೂ ಬಿಡ್ತಾ ಇದೆ. ಅದಕ್ಕೆ ತಕ್ಕ ಪ್ರತ್ಯುತ್ತರ ಈಗ ಕೊಡಬೇಕಾಗಿದೆ. ವೀಕ್ಷಕರೇನು ಹುತಾತ್ಮ ಯೋಧ ಗುರು ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. KM ದೊಡ್ಡಿ ಮಳವಳ್ಳಿ ರಸ್ತೆ ಪಕ್ಕದಲ್ಲಿ ಅಂತ್ಯಕ್ರಿಯೆ ನಡೆಸೋದಕ್ಕೆ ಸರ್ಕಾರ ಜೊತೆಗೆ ಕುಟುಂಬಸ್ಥರು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಮಳವಳ್ಳಿ ರಸ್ತೆ ಪಕ್ಕದಲ್ಲಿ ಇರ್ತಕ್ಕಂಥ 2 ಎಕರೆ ಜಾಗದಲ್ಲಿ ಗುರು ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಸಾರಿಗೆ ಸಚಿವ DC ತಮ್ಮಣ್ಣ ಹಾಗೆ ಶಾಸಕರಾಗಿರುವಂಥ ಡಾಕ್ಟರ್ ಅನ್ನದಾನಿ ಅವರು ಈಗಾಗಲೇ ಜಾಗವನ್ನು ಪರಿಶೀಲಿಸಿದ್ದಾರೆ. JCBಯಿಂದ ಸರ್ಕಾರಿ ಗೋಮಾಳದಲ್ಲಿ ಅಂತ್ಯಕ್ರಿಯೆಗಾಗಿ ಸ್ವಚ್ಛತಾ ಕಾರ್ಯವನ್ನು ಸಹ ನಡೆಸಲಾಗ್ತಾ ಇದೆ.